ಎಲ್ಲರಿಗೂ ನಮಸ್ಕಾರ. ಶಾಂತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ನಿದ್ರೆಯ ಗುಣಮಟ್ಟವನ್ನು ನೈಸರ್ಗಿಕವಾಗಿ ಸುಧಾರಿಸುವ ಅಡಿಗೆ ಮನೆಯ ಮಸಾಲೆಗಳಿಂದ ಯಾವ ರೀತಿ ನಾವು ನಿದ್ರೆಯನ್ನು ಸುಧಾರಿಸ್ಬೋದು ಎನ್ನುವುದರ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಅರಿಶಿಣ, ವಿಶೇಷವಾಗಿ ಅದರ ಸಕ್ರಿಯ ಸಂಯುಕ್ತ ಕಾಕ್ರುಮಿಲಿನ್ ಒತ್ತಡ ಮತ್ತು ಆತಂಕವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಇದು ಒಂದು ಉತ್ತಮ ನಿದ್ರೆಗೆ ಕೊಡುಗೆಯನ್ನು ನೀಡುತ್ತದೆ. ಅರಿಶಿಣವನ್ನು ಬಳಸೋದ್ರಿಂದ ಉತ್ತಮ ನಿದ್ರೆಗೆ ಸಹಾಯಕ. ನಂತರ ಶುಂಠಿ. ಸಣ್ಣ ಪ್ರಮಾಣದಲ್ಲಿ ಶುಂಠಿ ಸೇವಿಸಿದರೆ ಜೀರ್ಣಾಂಗ ವ್ಯವಸ್ಥೆ ಶಾಂತವಾಗುತ್ತದೆ ಮತ್ತು ದೇಹವನ್ನು ವಿಶ್ರಾಂತಿ ಪಡೆಯಲು ಸಹಾಯ ಮಾಡುತ್ತದೆ. ಇದರಿಂದ ನಿದ್ರೆಗೆ ಸಹಾಯವಾಗುತ್ತದೆ. ಶುಂಠಿಯನ್ನು ನಾವು ನಿಯಮಿತವಾಗಿ ಟೀಗಳಲ್ಲಿ ಬೆಳಗಿನ ಜಾವ ಒಂದು ತುಂಡು ಶುಂಠಿಯನ್ನು ತಿನ್ನುವುದನ್ನು ರೂಢಿಸ್ಕೊಳ್ಬೋದು. ಜಾಜಿಕಾಯಿ ಎಲ್ಲರ ಮನೆಯಲ್ಲೂ ಕಾಣಸಿಗುತ್ತೆ. ಜಾಜಿಕಾಯಿ ಎಣ್ಣೆಯು ನಿದ್ರಾಜನಕ ಗುಣವನ್ನು ಹೊಂದಿದ್ದು ಅದು ನರಗಳ ಶಾಂತವನ್ನುಗೊಳಿಸುತ್ತದೆ ಮತ್ತು ಒತ್ತಡವನ್ನು ನಿವಾರಿಸುತ್ತದೆ. ಇದು ನಿದ್ರೆಯ ಪ್ರಾರಂಭ ಮತ್ತು ಗುಣಮಟ್ಟದ ಎರಡಕ್ಕೂ ಸಹಾಯ ಮಾಡುತ್ತದೆ. ನಿದ್ರೆಯು ಮಾತ್ರ ಅಲ್ಲದೆ ಜಾಜಿಕಾಯಿಯನ್ನು ಯೂಸ್ ಮಾಡೋದ್ರಿಂದ ಮುಖದ ಬಂಗನ್ನು ಕೂಡ ನಾವು ನಿವಾರಿಸ್ಬೋದು. ಜಾಜಿಕಾಯಿಯನ್ನು ತಗೊಂಡು ಹಾಲಿನೊಂದಿಗೆ ಸ್ವಲ್ಪ ತೆಗೆದುಬಿಟ್ಟು ಬಂಗು ಇರುವ ಜಾಗಕ್ಕೆ ಸ್ವಲ್ಪ ಲೇಪನ ಮಾಡಿ ಮಾಡುತ್ತಾ ಬಂದರೆ ಬಂಗು ಕೂಡ ನಿವಾರಣೆ ಆಗುತ್ತದೆ. ಏಲಕ್ಕಿ ಅರಿಶಿಣದಂತೆಯೇ ಏಲಕ್ಕಿಯು ಉರಿಯೂತ ನಿವಾರಕ ಗುಣವನ್ನು ಹೊಂದಿದೆ ಮತ್ತು ನಿದ್ರೆಗೆ ಅನುಕೂಲಕರವಾದ ಹೆಚ್ಚು ಶಾಂತ ಸ್ಥಿತಿಗೆ ಸಹಾಯ ಮಾಡುತ್ತದೆ. ಏಲಕ್ಕಿಯನ್ನು ನಾವು ಊಟವಾದ ನಂತರ ಅಗೆಯುವುದರಿಂದ ಜೀರ್ಣಕ್ರಿಯೆಯನ್ನು ಕೂಡ ಆಗುತ್ತದೆ. ಮತ್ತು ಬಾಯಿ ದುರ್ವಾಸನೆ ಇದ್ದ ಸಮಯದಲ್ಲಿ ಕೂಡ ನಾವು ಏಲಕ್ಕಿಯನ್ನು ಉಪಯೋಗ ಮಾಡಿಕೊಳ್ಬೋದು. ಸೋಂಪು ಶಾಂತಗೊಳಿಸುವ ಗುಣಗಳಿಗೆ ಹೆಸರುವಾಸಿಯಾಗಿದ್ದು ಜೀರ್ಣಕಾರಿ ಸ್ನಾಯುಗಳು ಸೇರಿದಂತೆ ಸ್ನಾಯುಗಳ ವಿಶ್ರಾಂತಿಗೆ ಸಹಾಯ ಮಾಡುತ್ತದೆ. ಇದು ನಿದ್ರೆಯನ್ನು ಸುಧಾರಿಸುತ್ತದೆ. ಪುದೀನ. ಮೆಂಥಾಲ್ ಹೊಂದಿರುವ ಪುದೀನವು ನೈಸರ್ಗಿಕ ಸ್ನಾಯು ಸಡಿಲಗೊಳಿಸುವಿಕೆಯಾಗಿದ್ದು ಒತ್ತಡ ಮತ್ತು ಆತಂಕವನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. ವಿಶ್ರಾಂತಿ ಮತ್ತು ಉತ್ತಮ ನಿದ್ರೆಯನ್ನು ಉತ್ತೇಜಿಸುತ್ತದೆ. ಪುದೀನದಿಂದ ನಾವು ಒಂದು ಟೀಯನ್ನು ಕೂಡ ಮಾಡ್ಕೋಬೋದು. 1 ಗ್ಲಾಸ್ ನೀರಿಗೆ 10 ರಿಂದ 12 ಎಸಳು ಪುದೀನ ದಳವನ್ನು ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಬಾಯ್ಲ್ ಮಾಡಿಬಿಟ್ಟು ಕುದಿಸಿ ಅದನ್ನು ಸೋಸಿಬಿಟ್ಟು ಹಾಗೆ ಕುಡುವುದರಿಂದನೂ ಕೂಡ ನಮಗೆ ಒಳ್ಳೆಯ ಲಾಭ ಕೂಡ ಸಿಗುತ್ತೆ. ಜೀರಿಗೆ ಯಾರಿಗೆ ಗೊತ್ತಿಲ್ಲ ತಾನೇ ಹೇಳಿ. ಜೀರಿಗೆ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ, ಚಯಾಪಚಯ ಕ್ರಿಯೆಯನ್ನು ಹೆಚ್ಚಿಸುತ್ತದೆ ಮತ್ತು ಆಮ್ಲೀಯ ಹಿಮ್ಮುಖ ಹರಿವನ್ನು ತಡೆಯುತ್ತದೆ. ಇವೆಲ್ಲವೂ ಹೆಚ್ಚು ವಿಶ್ರಾಂತಿಯ ನಿದ್ರೆಗೆ ಸಹಾಯಕ. ದಾಲ್ಚಿನ್ನಿ ಶಮನಕಾರಿ ಪರಿಣಾಮವನ್ನು ಹೊಂದಿದೆ ಮತ್ತು ವಿಶ್ರಾಂತಿಯನ್ನು ಉತ್ತೇಜಿಸಲು ಮಲಗುವ ಮುನ್ನ ಹಾಲು ಅಥವಾ ಚಹಾದಂತಹ ಬೆಚ್ಚಗಿನ ಪಾನೀಯಗಳಿಗೆ ಸೇರಿಸಬಹುದು. ಮಾತ್ರವಲ್ಲದೆ ಅಡಿಗೆಗಳಿಗೆ ಒಂದು ಚಕ್ಕೆ ತುಂಡನ್ನು ಹಾಕುವುದರಿಂದ ದೇಹದ ಕೊಬ್ಬನ್ನು ಕೂಡ ಕೊಬ್ಬಿಗೆ ಕೂಡ ಒಳ್ಳೆಯದು. ಅದರಂತೆಯೇ ಈ ಎಲ್ಲ ಮಿಶ್ರಣಗಳ ಒಂದು ಟೀಯನ್ನು ಕೂಡ ಮಾಡಿಕೊಂಡು ಟ್ರೈ ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ. ಈ ಎಲ್ಲ ಮಸಾಲೆಗಳನ್ನು ಉಪಯೋಗಿಸಿ ನಿದ್ರೆಗೆ ಒಳ್ಳೆಯ ಒಂದು ಮಸಾಲೆಗಳಿಂದ ನಿದ್ರೆಯನ್ನು ಚೆನ್ನಾಗಿ ಪಡ್ಕೊಳ್ಬೋದು ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳೊಂದಿಗೆ. ಯಾರೆಲ್ಲ ವಿಡಿಯೋನ ಹಾಗೆ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.